ಅವೆಲ್ಲ ಈಗಿನ ಜನ್ರೇಷನ್ ಹುಡುಗರು ಏನು ಮಾಡ್ತಿದ್ದೀವಿ ಗೊತ್ತಾ? ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಕಡೆ ನಾವು ಫೋಕಸ್ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮದು ಫೋಕಸ್ ಅಂದರೆ ಇವಾಗ ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಅದು ಆಗಿರ್ಬೋದು, ಇದೆಲ್ಲ ಮಾಡ್ಕೊಂಡು ಏನು ಮಾಡ್ತೀವಿ, ಎಂಜಾಯ್ಮೆಂಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಕಡೆ ಫೋಕಸ್ ಅನ್ನೋದೇ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾವು ಲೈಫ್ ಕಡೆ ಫೋಕಸ್ ಮಾಡೋದು ಯಾವಾಗ ಗೊತ್ತಾ? ಒಂದು ನಾವು ಯಾರನ್ನಾರ ಜಾಸ್ತಿ ಪ್ರೀತಿಸಿದಂಥ ವ್ಯಕ್ತಿ ನಮ್ಮ ಕಡೆಯಿಂದ ದೂರ ಆದಾಗ, ಇಲ್ಲ ಅವರು ದೂರ ಹೋಗಿದ್ದಾರಂತೆ ಡಿಪ್ರೆಷನ್ ಹೋಗೋರು. ಫಸ್ಟ್ ಆಫ್ ಆಲ್ ಇನ್ನೊಬ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಯಾಕೆ ಹೋಗಿದ್ದಾರೆ? ನಮ್ಗೆ ಯೋಗ್ಯತೆ ಮತ್ತು ಅವ್ರ ಯೋಗ್ಯತೆ ಮ್ಯಾಚ್ ಆಗ್ತಿಲ್ಲ, ಅದಕ್ಕೋಸ್ಕರ ಹೋಗಿದ್ದಾರೆ. ನೀನು ಒಂದು ನಿಮ್ಮದು ಪರ್ಸ್ನಲ್ ಒಂದು ಯಾವುದೋ ಒಂದು ಹುಡುಗಿ ಹೋಗಿದೆ ಅಂತ ನೀನು ಡಿಪ್ರೆಷನಾಗಿ ಕುಂದಿರ್ತೀಯ, ಏನು ದುಡ್ಡಿನ ಕಡೆ ನಡೀತೀಯೋ ನಿನ್ನ ಕಡೆ ಪ್ರಾಬ್ಲಮ್. ನೀ ಯಾವತ್ತು ಹೋಗಿದ ಅಂತ ಡಿಪ್ರೆಷನ್ ಕುಂದಿರೋದು ಬಿಟ್ಟು ಕಿಶನ್ ದುಡ್ಡು ಕಡೆ ಫೋಕಸ್ ಮಾಡ್ತೀಯಲ್ಲ, ಅವತ್ತು ಅವಳೇ ನಿನಗೆ ಹೊಳೆ ಮೆಸೇಜ್ ಮಾಡೋದು. ಯಾವಾಗ ನೀನು ಯಾವತ್ತು ದುಡ್ಡು ಮಾಡಿ ಬೆಳಿತೀಯಲ್ಲ, ನಿನ್ನೊಂದು ಹೆಸರು ಸಾಧಿಸ್ತೀಯಲ್ಲ, ಅವಾಗ ಅವಳೇ ಮೆಸೇಜ್ ಮಾಡ್ತಾಳೆ, ಏನು ಮಾಡ್ತಿದ್ಯಾ ಬೇಬಿ ಅಂತಿದ್ದು. ಇಲ್ಲಿ ದುಡ್ಡು ಮ್ಯಾಟ್ರ್ ಆಗೋದು. ಇಲ್ಲಿ ರಿಲೇಟೆಡು ಇದು ಫೀಲಿಂಗು ಗೀಲಿಂಗು ಇವೆಲ್ಲ ನೋ ಮ್ಯಾಟರ್. ಇಲ್ಲಿ ಏನಿದ್ರು ಮನಿ ಮ್ಯಾಟರ್ ಆಗೋದು. ನೀನು ಎಷ್ಟು ಗಳಿಸ್ತೆ ಅನ್ನೋದು ನೋಡಿ ಬರೋದು. ನೀನು ಇವತ್ತು ಗಳಿಸ್ತೇ ಇಲ್ಲ ಅಂದರೆ ಹಿಂದಿಲ್ಲ ನಾಳೆ ಯಾವತ್ತಾದ್ರೂ ಬಿಟ್ಟು ಹೋಗೋಳೆ ಇದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದ್ರೆ ನೀವು ಇವತ್ತು ಎಷ್ಟು ಗಳಿಸ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀ ಎಂದು ಒಂದು ನಿಂದು ಲೈಫಲ್ಲಿ ರಿಚ್ ಆಗಿ ಬದುಕ್ತಿಯಲ್ಲ, ಅವತ್ತು ಅವಳೇ ಬರ್ತಾಳೆ. ಫಸ್ಟ್ ಆಫ್ ಆಲ್ ನೀನು ಫೋಕಸ್ ಮಾಡ್ಬೇಕಾಗಿರೋದು ಇವಾಗ ದುಡ್ಡಿನ ಕಡೆ. ದುಡ್ಡು ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಥಿಂಕ್ ಮಾಡ್ಬೇಕು. ದುಡ್ಡು ಯಾವ ಥರ ಮಾಡ್ಬೇಕಂತ ಥಿಂಕ್ ಮಾಡ್ಬೇಕು. ಅವಳನ್ನ ಯಾವ ಥರ ಬೀಳಿಸೋಬೇಕಂತ ಥಿಂಕ್ ಮಾಡಬೇಡ. ದುಡ್ಡು ಯಾವ ಥರ ಮಾಡ್ಬೇಕಂತ ಥಿಂಕ್ ಮಾಡಿ. ನೀನು ದುಡ್ಡು ಮಾಡಿದ್ದೆ ಕರೆ ಆದರೆ ಅವಳಿಗೆ ಬಂದು ನಿನ್ನಂತೆ ಸಲಾಮು ಹೊಡಿತಾ. ಈ ದುನಿಯಾದಾಗ ಮ್ಯಾಟ್ರ್ ಆಗೋದೇ ದುಡ್ಡು ಮಾಡೋದು ಫಸ್ಟ್ ಫೋಕಸ್ ಮಾಡಿ. ಗೊತ್ತಾಯ್ತಾ? ಜೀವನದ ದುಡ್ಡು ಮಾಡಿದ್ರೆ ದುನಿಯಾ